ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ರೀಸೆಂಟ್ ಆಗಿ ನೀವು ಮೈಸೂರ್ಗೆ ಏನಾದ್ರೂ ಹೋಗಿದ್ರಾ? ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ಮೈಸೂರಲ್ಲಿ ಇದೀಗ ಎಂಟ್ರಿ ಫೀಸ್ ಜಾಸ್ತಿ ಆಗಿದೆ. ಎಷ್ಟು, ಯಾಕೆ ಅನ್ನೋ ಡೀಟೇಲ್ಸ್ ಅನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೈಸೂರು ಅರಮನೆ ಪ್ರವೇಶ ದರ 50 ರೂಪಾಯಿಗೆ ಏರಿಕೆ. 5 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ದರ ಏಕರೂಪ ನಿಗದಿ. ಹೌದು, ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಪ್ರವೇಶ ದರವನ್ನ ಏಕರೂಪಗೊಳಿಸಲು ತೀರ್ಮಾನಿಸಲಾಗಿದೆ. ಮೈಸೂರು ಅರಮನೆ ಮಂಡಳಿ ಅಧ್ಯಕ್ಷರು ಆದ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸುಭಾಷ್ ಚಂದ್ರ ಕುಂಟಿಯ ಅಧ್ಯಕ್ಷತೆಯಲ್ಲಿ ನಡೆದ ಅರಮನೆ ಮಂಡಳಿ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಭಾರತೀಯರಿಗೆ ನಿಗದಿಪಡಿಸಿದ್ದ ಪ್ರವೇಶ ದರವನ್ನ 40 ರೂಪಾಯಿಗಳಿಂದ 50 ರೂಪಾಯಿಗೆ ಹೆಚ್ಚಿಸಲಾಗಿದೆ. ವಿದೇಶಿಯರಿಗೂ ಸಹ ಇದೇ ದರ ಅನ್ವಯವಾಗಲಿದೆ. ಮಕ್ಕಳಿಗೆ ನಿಗದಿಪಡಿಸಲಾಗಿದ್ದ 10 ರೂಪಾಯಿ ಪ್ರವೇಶ ದರವನ್ನ ಹಾಗೆಯೇ ಮುಂದುವರಿಸಲು ಹಾಗೂ 5 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಪ್ರವೇಶಕ್ಕೆ ಸಭೆ ತೀರ್ಮಾನಿಸಿದೆ. ಅರಮನೆ ಆವರಣದಲ್ಲಿ ಆಯೋಜಿಸಲಾಗುವ ಧ್ವನಿ ಬೆಳಕು ಕಾರ್ಯಕ್ರಮವು ಪ್ರಸ್ತುತ ಕನ್ನಡದಲ್ಲಿ ಇದ್ದು, ಈ ಕಾರ್ಯಕ್ರಮವನ್ನ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲೂ ಸಹ 2 ತಿಂಗಳೊಳಗೆ ಏರ್ಪಡಿಸಲು ಅರಮನೆಯ ಉದ್ಯಾನಗಳ ಮೇಲುಸ್ತುವಾರಿ ಸಮಿತಿಗೆ ರಚಿಸುವುದು. ಹೆಚ್ಚುವರಿಯಾಗಿ 1000 LPH ಸಾಮರ್ಥ್ಯದ ನೀರಿನ ಘಟಕ ಸ್ಥಾಪಿಸಲು ತೀರ್ಮಾನಿಸಲಾಗಿದೆ. ಪ್ರತಿ ವರ್ಷ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಯುಗಾದಿ ಉತ್ಸವ, ಜೂನ್ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಡಿಸೆಂಬರ್ನಲ್ಲಿ ಫಲಪುಷ್ಪ ಪ್ರದರ್ಶನ ಹಾಗೂ ಅರಮನೆಯ ಪ್ರಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ತೀರ್ಮಾನಿಸಲಾಯಿತು. ಅರಮನೆಯಲ್ಲಿ 3D ಪ್ರೊಜೆಕ್ಷನ್ ಕೈಗೊಳ್ಳಲು ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸುವುದು. ಅರಮನೆ ಆವರಣದಲ್ಲಿ ಅಗ್ನಿಶಾಮಕ ನಿಯಂತ್ರಣ ಘಟಕ ಸ್ಥಾಪಿಸಲು ತೀರ್ಮಾನಿಸಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿರುವಂತೆ CII ವತಿಯಿಂದ CSR ಯೋಜನೆಯಡಿ ಪಾರಂಪರಿಕ ಕಟ್ಟಡವಾಗಿ ಅರಮನೆಯ ವಿನ್ಯಾಸಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಹೈಟೆಕ್ ಹಸಿರು ಶೌಚಾಲಯಗಳನ್ನ ಪ್ರಾಚ್ಯ ವಸ್ತು ಮತ್ತು ಪರಂಪರೆ ಇಲಾಖೆಯಿಂದ ಅನುಮತಿ ಪಡೆದು ನಿರ್ಮಿಸಲು ಸಭೆ ನಿರ್ಧರಿಸಿತ್ತು. ಇತ್ತೀಚೆಗೆ ಅರಮನೆಗೆ ಭೇಟಿ ನೀಡ್ತಾ ಇರೋ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಾ ಇರೋದ್ರಿಂದ ಪ್ರತಿದಿನ ಧ್ವನಿ ಬೆಳಕು ಕಾರ್ಯಕ್ರಮದ ನಂತರ ಅರಮನೆ ವಿದ್ಯುತ್ ದೀಪಗಳನ್ನ 5 ನಿಮಿಷ ಬದಲಿಗೆ 15 ನಿಮಿಷಗಳ ಕಾಲ ಬೆಳಗಲು ಹಾಗೂ ಭಾನುವಾರ ಮತ್ತು ಸರ್ಕಾರಿ ರಜಾ ದಿನಗಳಂದು 1 ಗಂಟೆ ಬೆಳಗಿಸಲು ತೀರ್ಮಾನಿಸಲಾಯಿತು. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಎನಿವೇಸ್, ಇದೀಗ ವೆಕೇಶನ್ ಬೇರೆ, ಎಲ್ರು ಮೈಸೂರ್ಗೆ ಪ್ಲಾನ್ ಮಾಡಿರ್ತಾರ. ನಿಮ್ಗೆಲ್ಲ ಗೊತ್ತಿರಲಿ, ಒಂದು ಇನ್ಫಾರ್ಮೇಶನ್ ಅಂತ ನಾವು ನಿಮ್ಗೆ ಇಂಥ ನ್ಯೂಸ್ ಅನ್ನ ಕೊಡ್ತಾ ಇದೀವಿ. ಮೈಸೂರಲ್ಲಿ ಎಂಟ್ರಿ ಫೀಸ್ ಇದೀಗ 40 ರೂಪೀಸ್ ಅಲ್ಲ 50 ರೂಪೀಸ್ಗೆ ಜಾಸ್ತಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.